ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಸರ್ಟಿಫಿಕೇಟನ್ನು ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ಮಲ್ಟಿ ಕಲರಲ್ಲಿ ನಾನು ಡಿಸೈನನ್ನು ಮಾಡಿದ್ದೀನಿ. ಸೊ ಮಲ್ಟಿ ಕಲರಲ್ಲಿ ಯಾವ ರೀತಿ ಡಿಸೈನನ್ನು ಮಾಡಬೇಕು ಅಂತ ತೋರಿಸ್ತೀನಿ. ಈ ಒಂದು ಸರ್ಟಿಫಿಕೇಟನ್ನು ಆಲ್ರೆಡಿ ನಾನು ಡಿಸೈನ್ ಮಾಡಿಟ್ಟಿದ್ದೀನಿ. ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಔಟ್ಲೈನಿಗೆ ಕಲರನ್ನು ಹಾಕ್ಕೊತಾ ಇದ್ದೀನಿ. ಸರಿ, ಔಟ್ಲೈನಿಗೆ ಕಲರ್ ಹಾಕ್ತೀನಿ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 2 ಪಾಯಿಂಟ್ ಲೈನ್ ಟೂಲ್ನ ಸಹಾಯದಿಂದ ಒಂದು ಶೇಪ್ಗಳನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಶೇಪನ್ನು ನಾನು ಅಪ್ಲೈ ಮಾಡ್ಕೋಬೇಕು. ಸೊ ಶೇಪನ್ನು ನಾನು ತಗೊತಾ ಇದ್ದೀನಿ. ಕರ್ವ್ ಟೂಲ್ನ ಸಹಾಯದಿಂದ ಇದನ್ನ ನಾನು ಪಾಯಿಂಟನ್ನು ಜೋಡಿಸ್ಕೊತಾ ಇದ್ದೀನಿ. ಸೊ ಈಗ ಒಂದು ಕಲರ್ ಅಪ್ಲೈ ಆಗುತ್ತೆ. ಇದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಕಲರನ್ನು ನಾನು ಚೇಂಜಸ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಕಲರ್ ಬೇಕಾಗಿರೋದ್ರಿಂದ ನಾನು ಗೋಲ್ಡ್ ಕಲರಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡ್ತೀನಿ. ಸೊ ಈಗ ಪಿಕ್ ಟೂಲ್ನ ಸಹಾಯದಿಂದ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್. ಇದನ್ನ ಔಟ್ಲೈನನ್ನು ನಾನು ನನ್ ಮಾಡ್ಕೊತಾ ಇದ್ದೀನಿ. ಔಟ್ಲೈನನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದೇ ಶೇಪನ್ನು ನಾನು ಏನು ಮಾಡ್ತಾ ಇದ್ದೀನಿ, ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಕಂಟ್ರೋಲ್-C ಕಂಟ್ರೋಲ್-V, ಅದು ಕಾಪಿ ಪೇಸ್ಟ್ ಆಯಿತು. ಸೊ ಇದಕ್ಕೆ ನಾನು ಕಲರನ್ನು ಅಪ್ಲೈ ಮಾಡಬೇಕು, ಬ್ಲೂ ಕಲರನ್ನು. ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ ಸೈಜಸ್. ಈಗ ಶೇಪ್ ಟೂಲ್ನ ಸಹಾಯದಿಂದ ಈಗ ಇದರ ಔಟ್ಲೈನನ್ನು ತೆಕ್ಕೊಳ್ಳಿ. ಸೊ ಔಟ್ಲೈನ್ ನನ್ನಾಗಿದೆ. ಸೊ ಈಗ ನಮಗೆ ಈ ಶೇಪ್ ಅನ್ನೋದು ಬಂತು. ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು, ಈ ಶೇಪನ್ನು ತಗೋಬೇಕು. ಇದಕ್ಕೂ ಕೂಡ 2 ಪಾಯಿಂಟ್ ಲೈನ್ ಟೂಲ್ನ ಸಹಾಯದಿಂದ ನನಗೆ ಶೇಪನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಗೋಲ್ಡ್ ಕಲರನ್ನು ಅಪ್ಲೈ ಮಾಡಬೇಕು. ಇದಕ್ಕೆ ಗೋಲ್ಡ್ ಕಲರನ್ನು ಅಪ್ಲೈ ಮಾಡಿದ್ದೀನಿ. ಈಗ ಇದರದ್ದು ಔಟ್ಲೈನನ್ನು ನನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಕಂಟ್ರೋಲ್-C ಕಂಟ್ರೋಲ್-V, ಕಾಪಿ ಪೇಸ್ಟ್ ಮಾಡಿದಂಥ ಜಾಗಕ್ಕೆ ಬ್ಲೂ ಕಲರಲ್ಲಿ ಡಾರ್ಕ್ ಬ್ಲೂ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದರ ಸೈಜಸ್ ಅನ್ನೋದು ಸ್ವಲ್ಪ ಚಿಕ್ಕದಾಗಬೇಕು. ಸುಮ್ಮನೆ ನಾನು ಏನು ಮಾಡ್ತಾ ಇದ್ದೀನಿ, ಪಿಕ್ ಟೂಲ್ನ ಸಹಾಯದಿಂದ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಕ್ಕದು ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಡ್ರ್ಯಾಗ್ ಮಾಡ್ಕೊಂಡು ಈಗ ಏನಂದರೆ ಶೇಪ್ ಟೂಲ್ನ ಸಹಾಯದಿಂದ ಶೇಪನ್ನು ನಾನು ತಗೊತಾ ಇದ್ದೀನಿ. ಓಕೆ,
ಈಗ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇವೆರಡನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಎರಡನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಕಂಟ್ರೋಲ್ ಜಿ ಅನ್ನು ಹೊಡಿತಾ ಇದ್ದೀನಿ, ಗ್ರೂಪ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಂಟ್ರೋಲ್ ಸಿ ಕಂಟ್ರೋಲ್ ಗ್ರೂಪ್ ಮಾಡಿ ಒಂದು ಕಾಪಿಯನ್ನು ತೊಗೊತಾ ಇದ್ದೀನಿ. ಇದನ್ನ ನಾನು ಮಿರರ್ ಮಾಡ್ಕೋಬೇಕು, ಯಾಕಂದ್ರೆ ಆ ಕಡೆ ನಾನು ಸೇರಿಸ್ಬೇಕು. ಸೊ ಇದನ್ನ ಮಿರರ್ ಮಾಡಿಕೊಂಡು ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ಬ್ಯಾಕಿಗೆ ಹೋಗ್ಬೇಕಿರುತ್ತೆ. ಸೊ ಆ ಬ್ಯಾಕಿಗೆ ಹೋಗ್ಬೇಕಾದ್ರೆ ಆಬ್ಜೆಕ್ಟ್ ಅಲ್ಲಿ ಆರ್ಡರ್ಸ್ ಅಂತ ಇರುತ್ತೆ, ಆರ್ಡರ್ಸ್ ಒಳಗಡೆ ಸೆಂಡ್ ಟು ಬ್ಯಾಕ್ ಆಫ್ ಪೇಜ್. ಈಗ ಈ ಸೈಜಸ್ಸನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ, ಯಾಕಂದರೆ ಈ ಸೈಜ್ ನಮ್ಗೆ ಜಾಸ್ತಿ ದೊಡ್ಡದಾಯಿತು. ಈ ರೀತಿಯಾಗಿ ಸೈಜಸ್ ಈಗ ನಮಗೆ ಬೇಕಾಗಿರುವಂಥ ಶೇಪ್ಸ್ಗಳೆಲ್ಲ ಆಯಿತು. ಈಗ ನಾನಿಲ್ಲಿ ಅಕಾಡೆಮಿ ಹೆಸರನ್ನು ಬರಬೇಕು, ಅದಕ್ಕೆ ಟೆಸ್ಟ್ ಟೂಲನ್ನು ತೊಗೊತಾ ಇದ್ದೀನಿ. ಟೆಸ್ಟ್ ಟೂಲನ್ನು ತೊಗೊಂಡು ಅದರ ಸೈಜಸ್ಸನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. HR ಅಕಾಡೆಮಿ ಅಂತ ಹಾಕಿದ್ದೀನಿ. ಸೊ ಈಗ ನಾನು ಕಂಟ್ರೋಲ್ ಟಿ ಅನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಟಿ ಅನ್ನು ಪ್ರೆಸ್ ಮಾಡಿದ ತಕ್ಷಣ ಈ ಒಂದು ಕಲರ್ ಬಾಕ್ಸ್ ಓಪನ್ ಆಯಿತು. ಸೊ ನಮಗೆ ಟೆಸ್ಟ್ಗೆ ಕಲರ್ ಬೇಕಿದ್ರೆ ಕಲರ್ ಹಾಕೋಬಹುದು, ಅಥವಾ ಸೈಜಸ್ ಜಾಸ್ತಿ ಬೇಕಿದ್ರೆ ಸೈಜಸ್ ಮಾಡ್ಬೋದು. ಇಲ್ಲಿ ನಾನು ಬೋಲ್ಡ್ ಅಂತ ತೊಗೊತೀನಿ, ಬೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಈ ಒಂದು ಟೆಸ್ಟ್ ಟೂಲಿನ ಸಹಾಯದಿಂದ ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸ್ವಲ್ಪ ನೋಡಿ ದೂರ ಡಿಸ್ಟೆನ್ಸಲ್ಲಿ ನಾನು ಇದನ್ನ ಹಾಕ್ಕೊತೀನಿ. ಈ ರೀತಿ ಡಿಸ್ಟೆನ್ಸನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನೊಂದು ಲೋಗೋವನ್ನು ಹಾಕಬೇಕು. ಅದಕ್ಕೆ ರೈಟ್ ಬಟನ್ ಕ್ಲಿಕ್ ಮಾಡಿದ್ದೀನಿ, ಇಂಪೋರ್ಟ್ ಅಂತ ತೊಗೊತೀನಿ. ಇಂಪೋರ್ಟ್ ಅಲ್ಲಿ ಹೋಗಿ ನಾನು ಲೋಗೋವನ್ನು ತೊಗೊಬರ್ತಾ ಇದ್ದೀನಿ. ಇದು ಎಜುಕೇಶನ್ಗೆ ಸಂಬಂಧಿಸಿದ್ದರಿಂದ ಎಜುಕೇಶನ್ ಲೋಗೋನ ನಾನು ತೊಗೊತಾ ಇದ್ದೀನಿ. ಸೊ ಇಲ್ಲಿಗ ನಾನು ಟೆಸ್ಟನ್ನು ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಟೆಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈಜಸ್ಸನ್ನು ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫೋಟೋನ ತಗೋಬೇಕಂದ್ರೆ ರೆಕ್ಟ್ಯಾಂಗಲ್ ಟೂಲ್ನ ಸಹಾಯದಿಂದ ಇಲ್ಲೊಂದು ರೆಕ್ಟ್ಯಾಂಗಲ್ ಶೇಪನ್ನು ಹಾಕ್ಕೊಳ್ಳಿ. ಸೊ ಈ ರೆಕ್ಟ್ಯಾಂಗಲ್ ಶೇಪನ್ನು ಹಾಕಿದ ತಕ್ಷಣ ಇಲ್ಲಿ ನೀವು ಪಿಕ್ ಟೂಲ್ನ ಸಹಾಯದಿಂದ ಒಂದು ಶೇಪನ್ನು ತಗೊಳ್ಳಿ. ಇಂಪೋರ್ಟ್ ಶೇಪನ್ನು ತಗೊಂಡ್ಮೇಲೆ ಪಿಕ್ ಟೂಲ್ನ ಸಹಾಯದಿಂದ ಒಂದು ಪಿಕ್ಚರ್ಸನ್ನು ತಗೊಳ್ಳಿ. ಆಬ್ಜೆಕ್ಟ್ ಮೆನುಗೆ ಹೋಗಿ ಪವರ್ ಕ್ಲಿಪ್ ಅಲ್ಲಿ ನೀವು ಪ್ಲೇಸ್ ಇನ್ಸೈಡ್
ಅಂತ ಹಾಕ್ಕೊಳ್ಳಿ. ಸೊ ಇಲ್ಲಿ ಫೋಟೋಸ್. ಸೊ ಈಗ ಇಲ್ಲಿ ಬರುತ್ತೆ ಎಡಿಟ್ ಅಂತ. ಎಡಿಟ್ ಅಲ್ಲಿ ಹೋಗಿ ಪಿಕ್ಚರ್ಸ್ ಅನ್ನ ನೀವು ಶೇಪ್ ಒಳಗೆ ಸೆಟ್ ಮಾಡ್ಕೊಳ್ಳಿ. ಸರಿ ಸರಿ ಶೇಪ್ಗೆ ಆಯ್ತು. ನೆಕ್ಸ್ಟ್ ಆ ಶೇಪ್ ಅಲ್ಲಿ ಇರೋರ ಹೆಸರು, ಯಾರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ ಅಂತ. ಇಲ್ಲಿ ನಾನು ನೇಮ್ ಅನ್ನ ಸೈಜಸ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೆಸ್ಟ್ ಅಷ್ಟು ದೊಡ್ಡ ಸೈಜ್ ಬೇಡ, ಸೊ ಅದರಿಂದ ನಾನು ಕಮ್ಮಿ ಮಾಡಿ ಬೋಲ್ಡ್ ಬೇಕಿದ್ರೆ ಬೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸರ್ಟಿಫಿಕೇಟ್ ಅಂತ ಬರಿಬೇಕು. ಸೊ ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಟೆಸ್ಟ್ನ ಕಲರ್ ಅನ್ನ ವೈಟ್ ಮಾಡ್ಕೊಳ್ಳಿ. ಟೆಸ್ಟ್ ಟೂಲ್ನ ಸಹಾಯದಿಂದ ತಿಳ್ಕೊಂಡು ಕಲರ್ ಅನ್ನ ಹಾಕೊಳ್ಳಿ. ಗೋಲ್ಡ್ ಕಲರ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಿಕ್ ಟೂಲ್ನ ಸಹಾಯದಿಂದ ಇದನ್ನ ಈ ಜಾಗಕ್ಕೆ ತಗೊಂಡೋಗ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲ್ಯಾಂಗ್ವೇಜ್ ಅನ್ನ ಸ್ವಲ್ಪ ಡಿಸೈನರ್ ಆಗಿ ಕೊಡಿ. ಸರಿ ಡಿಸೈನ್ ಅನ್ನು ರೆಡಿ ಮಾಡಿ ನೋಡಿ. ಇಲ್ಲಿರುವ ಡಿಸೈನ್ ಅನ್ನ ನಾನು ಇಲ್ಲಿ ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ನೀವು ಕೂಡ ಇಂಥ ಒಂದು ಒಳ್ಳೆ ಮಲ್ಟಿಪಲ್ ಡಿಸೈನ್ ಅನ್ನ ಕಲರ್ಸ್ ಅನ್ನ ಹಾಕೊಂಡು ಡಿಸೈನ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಈ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಟಾಲ್ ಅಲ್ಲಿ ಸರ್ಟಿಫಿಕೇಟ್ ಮಾಡಿದ್ರೆ ಇದೇನಿತ್ತು, ಲ್ಯಾಂಡ್ಸ್ಕೇಪ್ ಅಲ್ಲಿ ಇತ್ತು, ಪೋರ್ಟ್ರೈಟ್ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.